ಕೋರ್ಟ್ನಲ್ಲಿ ಮತ್ತೆ ಆರೋಪಿ ದರ್ಶನ್ಗೆ ಹಿನ್ನಡೆಯಾಗಿದೆ. ಬಾಸ್ ಚಿತ್ರ ರಿಲೀಸ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆಧಾರಿತ ಸಿನಿಮಾ ತಡೆಗೆ ಕೋರಿಕೆ ಸಲ್ಲಿಸಲಾಗಿದೆ. ಬಾಸ್ ರಿಲೀಸ್ ಆಗದಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಇದೀಗ ಬಾಸ್ ಚಿತ್ರ ರಿಲೀಸ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸೆನ್ಸಾರ್ ಆಗಿರುವ ಸಿನಿಮಾಗೆ ತಡೆ ಸಾಧ್ಯವಿಲ್ಲ. ಬಾಸ್ ಸಿನಿಮಾ ಬಿಡುಗಡೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಚಿತ್ರ ಬಿಡುಗಡೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆ ಬಾಸ್ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ತಯಾರಿಯನ್ನು ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಫಿಲಂ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಈಗ ಬಾಸ್ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಯಾವೆಲ್ಲ ಆಧಾರದಲ್ಲಿ ಅನುಮತಿಯನ್ನ ಕೊಟ್ಟಿದೆ, ಏನೆಲ್ಲ ಕೋರ್ಟ್ನಲ್ಲಿ ಇವತ್ತು ಆಯ್ತು ಈ ವಿಚಾರವಾಗಿ, ಜೊತೆಗೆ ಹೇಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿನಿಮಾ ಬಿಡುಗಡೆಗೆ? ಖಂಡಿತವಾಗ್ಲೂ ಪಾಟೀಲ್, ಈ ಒಂದು ವಿಚಾರದಲ್ಲಿ ಬಾಸ್ ಸಿನಿಮಾ ವಿಚಾರ ಇರ್ಬೋದು ಅಥವಾ ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಕೋರ್ಟ್ ನಲ್ಲಿ ಪದೇ ಹಿನ್ನಡೆ ಆಗ್ತಾನೆ ಇರುವುದು, ಬೇಲ್ ಕ್ಯಾನ್ಸಲ್ ಆಗಿರೋದಿರ್ಬೋದು, ಮತ್ತೆ 1 ವರ್ಷ ಬೇಲ್ ಸಿಗಲ್ಲ ಅನ್ನುವಂತ ಸುಪ್ರೀಂ ಕೋರ್ಟ್ ನ ಆದೇಶ ಇರ್ಬೋದು. ಇದರ ನಡುವೆ ಈಗ ಏನು ಬಾಸ್ ಸಿನಿಮಾ ಏನಿದೆ ಅದು ರೇಣುಕಾಸ್ವಾಮಿ ಕೊಲೆ ಆಧಾರಿತ ಚಿತ್ರ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಪತ್ನಿ ಆ ಒಂದು ಸಿನಿಮಾನ ರಿಲೀಸ್ ಆಗದ ರೀತಿಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿದ್ರು. ಅಲ್ಲಿ ಆ ಒಂದು ಸ್ಟೇ ತಂದಿದ್ರು. ಆ ಒಂದು ಸ್ಟೇ ಅನ್ನು ವಿಕೆಟ್ ಮಾಡಿ ಆ ಒಂದು ಚಿತ್ರತಂಡ 19ನೇ ತಾರೀಕು ಜೂನ್ 9ಕ್ಕೆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಲೇಬೇಕನ್ನುವಂತ ನಿಟ್ಟಿನಲ್ಲಿ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಅದರ ನಡುವೆ ಮತ್ತೆ ಇಡೀ ಚಿತ್ರತಂಡದ ವಿರುದ್ಧ ದರ್ಶನ್ ಪತ್ನಿ ಹಾಗೂ ದರ್ಶನ್ ಇಬ್ರು ಸೇರಿ ಆ ಒಂದು ಸಿನಿಮಾವನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ ಒಂದು ಸಿನಿಮಾ ರಿಲೀಸ್ ಆದ್ರೆ ನಮಗೆ ತುಂಬಾ ಸಮಸ್ಯೆ ಆಗಿದೆ. ಈ ಒಂದು ಸಿನಿಮಾ ರೇಣುಕಾಸ್ವಾಮಿ ಕೊಲೆಯ ಆಧಾರಿತವಾದಂತಹ ಸಿನಿಮಾದ ರೀತಿ ಬಿಂಬಿತವಾಗಿದೆ. ಒಂದು ಚಿತ್ರದ ಟ್ರೇಲರ್ ಇರ್ಬೋದು ಅಥವಾ ಟೀಸರ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅದೇ ರೀತಿ ಇದೆ. ಈ ಒಂದು ಸಿನಿಮಾ ಏನಾದ್ರೂ ರಿಲೀಸ್ ಆದ್ರೆ ಒಂದು ವೇಳೆ ದರ್ಶನ್ಗೆ ಮರಣ ದಂಡನೆ ಆದ್ರೆ ನಾವೇನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ದರ್ಶನ್ ಪರ ವಕೀಲರು ಹೈಕೋರ್ಟ್ ನಲ್ಲಿ ವಾದ ಮಾಡಿದ್ರು. ಅದರ ಜೊತೆಗೆ ಬಾಸ್ ಚಿತ್ರತಂಡವನ್ನು ಕೂಡ ಅದರ ಪ್ರತಿವಾದಿಯಾಗಿ ಆ ಒಂದು ಕೋರ್ಟ್ ನಲ್ಲಿ ಈ ಒಂದು ಸಿನಿಮಾಗೂ ಅದಕ್ಕೂ ಸಂಬಂಧ ಇಲ್ಲ, ನಮಗೆ ಒಂದು ಕಾಲ್ಪನಿಕ ಆಧಾರಿತವಾದಂತಹ ಒಂದು ಸಿನಿಮಾ ಇದು, ಆ ಚಿತ್ರಕ್ಕೂ ಕೊಲೆ ಆದ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದ ಮಾಡಿದ್ರು. ಇದರ ನಡುವೆ ಈ ಒಂದು ಚಿತ್ರತಂಡ ಸೆನ್ಸಾರ್ ನಲ್ಲೂ ಕೂಡ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿತು. ಈ ಎಲ್ಲಾ ಅಂಶಗಳ ಆಧಾರದಲ್ಲಿ ಈಗ ಹೈಕೋರ್ಟ್ ನಾವು ಈ ಒಂದು ಚಿತ್ರಕ್ಕೆ ತಡೆ ನೀಡೋದಕ್ಕಾಗಲ್ಲ, ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ಕೋಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅನುಮತಿ ನೀಡಿದೆ. ಸೊ ಅವರು ಮತ್ತೆ ಏನಾದ್ರೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಮಗೆ ಮತ್ತೆ ಕೋರ್ಟ್ ನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಏಕಾಏಕಿ ಚಿತ್ರತಂಡ ಇವತ್ತಿನ ಸಂಜೆಯಿಂದನೇ ಆ ಒಂದು ಬಾಸ್ ಸಿನಿಮಾವನ್ನು ರಾಜ್ಯಾದ್ಯಂತ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಒಂದು ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು. ಪಾಟೀಲ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.